ಕಾಂಪ್ರೆಷನ್ ಮಾಡೋ ವಿಧಾನ ನೋಡಿ. ಇಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೇನು ಮಾಡ್ತೀನಿ ಅಂದ್ರೆ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ಮೇಲೆ ಈ ರೀತಿಯಾಗಿ ಎಲ್ಲಿ ವಿಡಿಯೋ ಅದ ನೋಡಿರಿ ನಿಮ್ಮ ವಿಡಿಯೋಗಳು. ನಂತರದಲ್ಲಿ ಇಲ್ಲಿ ಒಂದು ವಿಡಿಯೋ ಇದೆ ನೋಡಿ, ಇದು 300 ಎಷ್ಟಿದೆ ನೋಡಿ, 347 ಇದೆ. ಇದನ್ನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದ ಮ್ಯಾಗ ನೀನು ಒರಿಜಿನಲ್ ರೆಸಲ್ಯೂಷನ್ ಇಟ್ಕೊಳ್ಳಿ. ಇದನ್ನು ಇಟ್ಕೊಂಡು ಕಸ್ಟಮರ್ಸ್ ಇಲ್ಲಿದೆ ನೋಡಿ, ಒಂದು ನಿಮಿಷ, ನೋಡಿ, ಇಲ್ಲಿ ನೋಡಿ, ಇದು ಕಸ್ಟಮರ್ ಫೈಲ್ ಇದೆ ಅಂತ ನೋಡಿ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ 25 MB ಇದೆ ನೋಡಿ. 25 MBಗೆ ನೀವು ಇಲ್ಲೇ ಏನು ಮಾಡಬೇಕು, ನಿಮಿಷ, ಇನ್ನು 25ಗೆ ಕಂಪ್ರೆಸ್ ಮಾಡಿ.